ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಮಂಗಳವಾರ ಎಲ್ಲ ಏಕಾದಶಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿದೆ. ಸೊ ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಕೂಡ ಮಕ್ಕಳಿಗೆ ರಜನೆ ಇತ್ತು. ಸೊ ಹೊಸ ವರ್ಷ ಎಲ್ಲ ಮುಗಿಸ್ಕೊಂಡು ಆಮೇಲೆ 2ನೇ ತಾರೀಕಿಂದ ಮಕ್ಕಳಿಗೆ ಸ್ಕೂಲ್ ಇತ್ತು. ಅದ್ರ ಜೊತೆಗೆ ಇವತ್ತು ಮಂತ್ ಎಂಡ್, ಇಯರ್ ಎಂಡ್ ಎಲ್ಲ. ಸೊ 31st ಲಾಸ್ಟ್ 2025 ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ರಜೆ ಇತ್ತು. ಸೊ 1ನೇ ತಾರೀಕು ಕೂಡ ರಜಾ ಕೊಟ್ಟಿದ್ದರು. ಇನ್ನು 2ನೇ ತಾರೀಕಿಂದ ಮಕ್ಕಳು ಸ್ಕೂಲ್ಗೆ ರೆಗ್ಯುಲರಾಗಿ ಹೋಗಬೇಕಿತ್ತು. ಕ್ರಿಸ್ಮಸ್ ರಜೆ ಇನ್ನೂ ಮಕ್ಳಿಗೆ ಮುಗ್ದಿರಲಿಲ್ಲ. ಸೊ ಇವತ್ತಂತೂ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ಲೇಟಾಗಿ, ರಜೆ ಇದ್ದಾಗೆಲ್ಲ ಮಾಮೂಲಿ ಲೇಟಾಗಿ ಎದ್ದೇಳ್ತೀವಲ್ವ, ಅದೇ ರೀತಿ ಲೇಟಾಗಿ ಎದ್ವಿ. ಇನ್ನು ನಮ್ಮ ಯಜಮಾನ್ರು ಡ್ಯೂಟಿಗೆ ಹೊರಟರು. ಅವ್ರು ಹೊರಟಿದ ತಕ್ಷಣವೇ ನಾನು ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋದಿತ್ತು. ಅಲ್ಲಿ ಜಾಗನೇ ಇರಲಿಲ್ಲ. ಅದರಲ್ಲೂ ನಮ್ಮ ಅಡುಗೆ ಮನೆ ತುಂಬಾ ಇಕ್ಕಟ್ಟಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮು. ಅದಕ್ಕೆ ಇವತ್ತು ಫಸ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇನ್ನು ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಸಾಂಬಾರು ಏನಾದರೂ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟೇ ಆಗುತ್ತೆ. ಟಿಫನ್ ಅಂತ ಅಂದರೆ ಸ್ವಲ್ಪ ಬೇಗನೆ ಆಗುತ್ತೆ ನನ್ನ ಪ್ರಕಾರ. ಅದಕ್ಕೆ ಮಸಾಲೆ ಏನು ರುಬ್ದಂಗೆ ಡೈರೆಕ್ಟಾಗೆ ಟೊಮಟೊ ಬಾತು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಆಗುತ್ತೆ ಅಂತ ಹೇಳಿ ಟೊಮಟೊ ಬಾತನ್ನ ಮಾಡಿಕೊಂಡೆ. ಅದೇ ಆಗಲೇ ಹೇಳ್ದಂಗೆ ಅಡುಗೆ ಏನಾದರೂ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಲೇಟೇ ಆಗುತ್ತೆ. ನನಗೆ ತುಂಬಾ ಕೆಲಸ ಇತ್ತು ಇವತ್ತು. ಇಯರ್ ಎಂಡ್ ಆಗಿರೋದ್ರಿಂದ ಅದು ಇದು ಏನೇನಾದರೂ ಒಂದೊಂದು ಇದ್ದೇ ಇರುತ್ತೆ. ಆಮೇಲೆ ಇದೆಲ್ಲ ಆಗ್ತಿದ್ದಂಗೆ ನಿನ್ನೆ ದಿನ ನಾನು ಪೂರ್ತಿ ಎಲ್ಲ ಟ್ರಿಪ್ಪಿಂದ ಬಂದಿದ್ದ ಬಟ್ಟೆಗಳೆಲ್ಲ 4 ಟ್ರಿಪ್ ಆಗಿತ್ತು. ಸೊ ಅದನ್ನೆಲ್ಲ ಆರಾಕಿದೆ. ಸ್ವಲ್ಪ ಪಂಚೆ ಅದು ಇದು ಎಲ್ಲ ಎಳ್ಕೊಂಬಂದು ನೆನ್ನೆನೇ ಇಟ್ಟಿದ್ದೆ. ಅದನ್ನು ಎಳ್ಕೊಂಬಂದಿಟ್ಟು ಇನ್ನೊಂದು ಟ್ರಿಪ್ದೆಲ್ಲ ತೊಗೊಂಡೋಗಿ ಮೇಲ್ಗಡೆ ಹಾಕಿದ್ದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಎಳ್ಕೊಬರೋದಿತ್ತು. ಹೋಗಿ ಅದನ್ನು ಎಲ್ಲ ಎಳ್ಕೊಂಬಂದು ಹಾಕ್ಬಿಟ್ಟು ಇನ್ನು ನಾನು ಆಗಲೇ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲೇ, ನನ್ನ ಮಗಳದಂತೂ ಈ ಫ್ರಾಕು, ಲೆಹೆಂಗಾ, ಈ ಚಿನಾರಿ ಮಿನಾರಿ, ಲಂಗ ಬ್ಲೌಸು ಈ ಥರ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕೋದಕ್ಕಾಗಲ್ಲ. ಸೊ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅದನ್ನು ಯಾವಾಗಾದರೂ ಫ್ರೀ ಇದ್ದಾಗ ಹಾಕ್ಕೊಳ್ಳೋಣ. ಏನಕ್ಕಂದರೆ ಅದು ಯಾವ್ದು ಬಟ್ಟೆ ಆಗಿರಲಿಲ್ಲ. ನಿಧಾನಕ್ಕೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಸ್ವಲ್ಪ ಮೈಲಿಗೆ ಬಟ್ಟೆಗಳಿದ್ದಿದ್ದೆಲ್ಲ ಇಟ್ಕೊಂಡು ಹೆಂಗೆ ವೈಕುಂಠ ಏಕಾದಶಿ ಪೂಜೆ ಮಾಡೋದು ಅದು ಕಂಪ್ಲೀಟ್ ಅಂತಲೇ ಅನಿಸಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಿನ್ನೆ ಎಲ್ಲ ಪೂರ್ತಿ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡಿದ್ದೆ. 2 ಟ್ರಿಪ್ ಹಾಕಿದ್ದೆ. 2 ಟ್ರಿಪ್ ಮಿಷಿನ್ಗೆ ಎಷ್ಟು 2 ಟ್ರಿಪ್ ಹಾಕ್ತೀವೋ ಅಷ್ಟೇ ನಮ್ಮ ಮೇಲ್ಗಡೆ ಜಾಗ ಇಟ್ಕೊಳ್ಳೋದು. ಆ 2 ಟ್ರಿಪ್ಪೆಲ್ಲ ಬಟ್ಟೆ ತೆಗೆದು ಮತ್ತೆ ಇನ್ನೆರಡು ಟ್ರಿಪ್ ಹಾಕಿದ್ದು ಆರಾಕಿದ್ದೆ. ಸೊ ನಿನ್ನೆ ಎಲ್ಲ ಒಗೆದಿದ್ದು ಪಂಚೆ ಅದೆಲ್ಲ ಪೂರ್ತಿ ಎಲ್ಲ ತೊಗೊಂಬಂದು ಚೇರ್ ಮೇಲೆ ಹಂಗೆ ಇಟ್ಟಿದ್ದೆ. ಅದನ್ನು ಯಾವುದು ಫೋಲ್ಡ್ ಮಾಡಿರಲಿಲ್ಲ. ಏನಕ್ಕಂದರೆ ಫೋಲ್ಡ್ ಮಾಡಿ ನಾನು ಇಟ್ಟರೆ ಸ್ವಲ್ಪ ಜಾಗ ಸ್ಪೇಸ್ ಜಾಸ್ತಿ ಬೇಕು. ಅದು ಅವತ್ತಿಂದು ಫೋಲ್ಡ್ ಮಾಡಿ ನಾನೆಲ್ಲ ಜೋಡಿಸಿಟ್ಬಿಟ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಇರೋ ಬಟ್ಟೆಗಳನ್ನೆಲ್ಲ ಎಳ್ಕೊಂಬಂದು ಫೋಲ್ಡ್ ಮಾಡಿ ಇಡಬೇಕು. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಒಟ್ಟಿಗೆ ಎಳ್ಕೊಂಬಂದ್ಬಿಟ್ರೆ ಒಂದೇ ಸಲ ಫೋಲ್ಡ್ ಮಾಡಿ ಎಲ್ಲ ಅದರ ಜಾಗಕ್ಕೆ ಇಡೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದು 2 ಟ್ರಿಪ್ ಹಾಕಿದ್ದು ಎತ್ಕೊಂಬಂದು ಒಳಗಡೆನೇ ಇಟ್ಟಿದ್ದೆ. ಆಮೇಲೆ ಅದಾದಮೇಲೆ ಇನ್ನೂ 2 ಟ್ರಿಪ್ ಹಾಕಿದ್ದು ಮಾರನೇ ದಿನ ಬೆಳಿಗ್ಗೆ ಎಲ್ಲ ಎಳ್ಕೊಂಬಂದು, ಬಿಸಿಲು ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಸಿಲು ಎಲ್ಲ ಎಳ್ಕೊಂಡು ಮಕ್ಳಿಗೆ ಕೊಟ್ಟು ಕಳಿಸ್ದೆ. ಹೋಗಿ ಎಲ್ಲ ಹಾಕ್ಬಿಟ್ಟು ಬನ್ನಿ, ಇಲ್ಲಾಂದರೆ ನಾನು ಎಷ್ಟು ಸಲ ಅಂತ ಓಡೋಕ್ಕಾಗುತ್ತೆ. ಮಕ್ಕಳನ್ನೇ ಪಾಪ ಎಲ್ಲ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಬಂದರು. ಇನ್ನು ಆ ಮಕ್ಳನ್ನ ಕಟ್ಕೊಂಡು ಒಳಗಡೆ ಇರೋ ಅಂತ ಹೇಳಿದ್ರು ಕೇಳಲ್ಲ. ಇಲ್ಲ ನಾನು ಬರ್ತೀನಿ ಅಂತ ಮೇಲೆ ಬಂದು ಒಂದು ಕಡೆ ಸೈಡಲ್ಲಿ ಕೂತ್ಕೊಂಡು ಆಟ ಆಡಿ, ಆ ಕಡೆ ಡ್ರಮ್ ಇರೋ ಜಾಗದಲ್ಲಿ ಸ್ವಲ್ಪ ನೆರಳಿತ್ತು. ಸೊ ಅಲ್ಲಿ ಕುತ್ಕೊಂಡು ಆಟ ಆಡಿ ಅಂತ ಹೇಳಿದೆ. ಅವ್ರು ಅಲ್ಲಿ ಕುತ್ಕೊಂಡು ಆರಾಮಾಗಿ ಆಟ ಆಡ್ತಾಯಿದ್ರು. ಇನ್ನು ನನ್ನ ಮಗಳದೇ ಬಟ್ಟೆ ಸಿಕ್ಕಾಬಟ್ಟೆ ಇನ್ನು ಮತ್ತು ಕಿಟ್ಟು ಬ್ಯಾಗ್ಸ್ ಎಲ್ಲ ಅದೆಲ್ಲ ಮಿಷಿನ್ಗೆ ಹಾಕೋದಕ್ಕಾಗಲ್ಲ ಅಲ್ವಾ. ಸೊ ಅದನ್ನೆಲ್ಲ ಸ್ವಲ್ಪ ಕೈಯಲ್ಲಿ ಒಗೆಯೋದಿತ್ತು. ಅದು ಮತ್ತು ನನ್ನ ಮಗಳದು ಬಟ್ಟೆ ಅಂತ ಅಂದ್ಕೊಂಡ್ರೆ ಜಾಸ್ತಿನೇ ಬಟ್ಟೆ ಆಗೇ ಹೋಯಿತು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಮಿಷಿನ್ ಬೇರೆ ಪ್ರಾಬ್ಲಮ್ ಆಗಿದೆ ನಮ್ಮದು. ಅದು ರೆಡಿ ಮಾಡಿಸೋ ತನಕ ಇನ್ನೂ ನನಗೆ ಹಬ್ಬ ಅಂತ ಹೇಳ್ಬೋದು. ಕೈಯಲ್ಲಿ ಒಗೆಯೋಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ ಬಟ್ಟೆಗಳನ್ನ.
ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ರೆಡಿ ಮಾಡಿಸೋ ತನಕ ಕೈಯಲ್ಲೇ ವಾಶ್ ಮಾಡಬೇಕು. ಅಂತೂ ಇಂತೂ ಸುಮಾರು ಇಷ್ಟು ಬಟ್ಟೆ ಎಲ್ಲ ಒಗೆಯೋದಕ್ಕೆ ನಂದು ಒಂದು ಗ್ರೀನ್ ಕಲರ್ ಸ್ಯಾರಿ ಇದೆಯಲ್ಲ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಏನು ತೊಂದರೆ ಇಲ್ಲ, ಬಣ್ಣ ಏನು ಹೋಗಲ್ಲ, ಹ್ಯಾಂಡ್ ವಾಶ್ ಮಾಡ್ಬೋದು ಆ ಸ್ಯಾರಿನ. ಬಟ್ ನಾನು ಇನ್ನೂ 2 ಕಡೆ ಎಲ್ಲಿ ಅಂತ ಅಂದರೆ ಈ ಸ್ಯಾರಿನ ಶೃಂಗೇರಿಲಿ ಉಟ್ಕೊಂಡಿದ್ದೆ, ಹೊರನಾಡು ಮತ್ತು ಕಟೀಲದಲ್ಲಿ ಸೆಮಿ ಕ್ರೇಪ್ನ ವೇರ್ ಮಾಡಿದ್ದೆ ನಾನು. ಸೊ ಅದು 2 ಸ್ಯಾರಿನೂ ನೀರಿಗೆ ಹಾಕಿದ್ರೆ ನಿಜವಾಗ್ಲೂ ಬಣ್ಣ ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಒಂಥರ ಶ್ಯಾಡೋ ಥರ ಪೂರ್ತಿ ಎಲ್ಲ ಒಂಥರ ವೈಟ್ ಪ್ಯಾಚಸ್ ಪ್ಯಾಚಸ್ ಥರ ಆಗೋಗುತ್ತೆ. ಅದಕ್ಕೆ ಇಲ್ಲ ಡ್ರೈ ಕ್ಲೀನ್ಗೆ ಕೊಡೋಣ ಅದು 2 ಸ್ಯಾರಿನೂ ಅಂತ ಹೇಳ್ಬಿಟ್ಟು ಅದು 2 ಸ್ಯಾರಿ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಡ್ರೈ ಕ್ಲೀನಿಗೆ ಕೊಟ್ಟಿಲ್ಲ. ಸೊ ಕೊಟ್ಟರೆ ಅದಕ್ಕೊಂದಷ್ಟು ದುಡ್ಡು ಬೇಕಾಗುತ್ತೆ 2 ಸ್ಯಾರಿನೂ ಕೊಡೋದಕ್ಕೆ. ಸ್ವಲ್ಪ ದುಡ್ಡು ಅರೇಂಜ್ ಆದಮೇಲೆ ಕೊಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಬಿಸಿಲಿಗೆ ಹಾಕಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಈಗ ವೇರ್ ಮಾಡಿದ್ದೀವಿ ಅಂದಮೇಲೆ ಸ್ವಲ್ಪ ಬೇವ್ರ ಸ್ಮೆಲ್ಲು ಅದು ಇದು ಎಲ್ಲ ಇರುತ್ತಲ್ವ. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿಸಿಲಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಅಷ್ಟೇ. ಬಿಸಿಲಿಗೆ ಹಾಕಿದ್ರೂ ಸ್ವಲ್ಪ ಶೇಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಹಾಕಿಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದು ಮಾಡಬೇಕು. ಸೊ ಇನ್ನೆಲ್ಲ ಬಟ್ಟೆ ಎಲ್ಲ ಕೈಯಲ್ಲೇ ವಾಶ್ ಮಾಡಿದ್ನಲ್ಲ, ಸೊ ಅದನ್ನೆಲ್ಲ ಆರಾಕ್ಬಿಟ್ಟು ನಾನು ಕೆಳಗಡೆ ಬರೋಷ್ಟೊತ್ತಿಗೆ ಸುಮಾರು ನನಗೆ ಒಂದು 2 ಅವರೇ ಟೈಮ್ ಹಿಡೀತು ಅಂತ ಹೇಳ್ಬೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡೋ ಕೆಲಸಗಳೆಲ್ಲ ನೀಟಾಗಿ ಆಗಿಬಿಟ್ರೆ ಸಾಕು. ಫೈನಲಿ ಪೂರ್ತಿ ನನ್ನದು ಬಟ್ಟೆ ಕೆಲಸ ಎಲ್ಲ ಮುಗೀತು. ಅದೊಂದು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಕೆಲಸ ಇತ್ತು ಅಂದರೆ ಪೆಂಡಿಂಗ್ ಅದು ಮುಗಿಯೋ ತನಕ ಒಂಥರ ಇರುತ್ತೆ, ಕುತ್ತಿಗೆ ಮೇಲೆ ಇರುತ್ತೆ. ಸೊ ಎಲ್ಲ ಬಟ್ಟೆ ಕೆಲಸ ಮುಗೀತು. ಇನ್ನು ನೆನ್ನೆದು ಇವತ್ತಿಂದು ಎಲ್ಲ ಒಟ್ಟಿಗೆ ಎಳ್ಕೊಂಬಂದು ಇನ್ನೂ ನನ್ನ ಮಗಳದ್ದೆಲ್ಲ ಕೈಯಲ್ಲಿ ಒಗೆದ್ನಲ್ಲ, ಸೊ ಅದೊಂದು ಮಾತ್ರ ಬ್ಯಾಲೆನ್ಸ್ ಇತ್ತು. ನಂದು ಒಂದು ಸ್ಯಾರಿ, ನನ್ನ ಮಗಳದ್ದು ಒಂದು 3 ಜೊತೆ ಡ್ರೆಸ್ಸು ಮತ್ತು ಇನ್ನು ಕಿಟ್ ಬ್ಯಾಗ್ಗಳು ಅದೆಲ್ಲ ಬ್ಯಾಲೆನ್ಸ್ ಇತ್ತು. ಬಿಡು ಅದನ್ನೆಲ್ಲ ಒಣಗಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಅದು ಕೈಯಲ್ಲಿ ವಾಶ್ ಮಾಡಿರೋದ್ರಿಂದ ಬೇಗ ಒಣಗಲ್ಲ. ಸೊ ಇದೆಲ್ಲ ಫುಲ್ ಡ್ರೈ ಆಗಿರುತ್ತೆ, ಮಿಷಿನಿಂದ ಒಗೆದಿರೋದಲ್ವ, ಬೇಗ ಒಣಗ್ಕೊಂತು. ಅದ್ರ ಜೊತೆಗೆ ಮಿಷಿನ್ ಯಾಕೋ ಇದ್ದಕ್ಕಿದ್ದಂಗೆ 4 ಟ್ರಿಪ್ ಹಾಕ್ತೆ ಹಿಂದಿಂದೆಲೆ ಎಷ್ಟು 4 ಟ್ರಿಪ್ಪು ಯಾವುದೂ ಇದಲ್ಲ, 5-6 ಟ್ರಿಪ್ ತನಕ ಹಾಕಿದ್ದೀನಿ. ಬಟ್ ಈಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಹಂಗೂ ಈಗ ಒಂದು 2 ದಿನದಲ್ಲಿ ಚೆಕ್ ಮಾಡಿಸ್ದೆ, ಪೈಪು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ಆ ಪೈಪ್ನ ನಾನೇ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಯಜಮಾನ್ರು. ಅದೇ ಅವರು ಫ್ರೀ ಆಗಬೇಕಲ್ವ, ಸೊ ಅವ್ರು ಯಾವಾಗ ಫ್ರೀ ಆಗ್ತಾರೋ ನೋಡೋಣ, ಆವಾಗ ಹಾಕಿಸ್ಬೇಕು. ಅಲ್ಲಿ ತನಕ ನನ್ನ ಕೈಯಲ್ಲೇ ವಾಶ್ ಮಾಡಬೇಕು. ಇನ್ನು ಪೈಪ್ ಸಿಕ್ಕಿ ಇವರದೆಲ್ಲ ಹುಡುಕಿ ತೊಗೊಂಬಂದು ಪೈಪ್ ಹಾಕೋಷ್ಟೊತ್ತಿಗೆ ಹಿಡಿಯುತ್ತೆ ಒಂದಷ್ಟು ದಿನ. ಅಲ್ಲಿ ತನಕ ಕೈಯಲ್ಲೇ ವಾಶ್ ಮಾಡೋಣ ಅಂಥೇಳಿ ಆ್ಯಕ್ಚುಲಿ ಈಗಲೂ ಕೈಯಲ್ಲೇ ಡೈಲಿ ಮಿಷಿನ್ ಇದ್ದರೂ ಕೂಡ ವಾಶ್ ಮಾಡ್ತಿದ್ದೆ. ಸೊ ಸ್ವಲ್ಪ ದೊಡ್ಡದು ಮತ್ತು ತುಂಬ ಕೊಳೆ ಇರೋದೆಲ್ಲ ಮಿಷಿನ್ಗೊಂದು ಟ್ರಿಪ್ ಹಾಕಿ ಮತ್ತು ಕೈಯಲ್ಲಿ ಒಗೆದು ಮಿಷಿನ್ಗೊಂದು ಟ್ರಿಪ್ ಹಾಕ್ತಿದ್ದೆ, ಈ ಥರ ಮಾಡ್ಕೋತಿದ್ದೆ. ಅದರಲ್ಲೂ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದಾಗ ಮಿಷಿನ್ಗೆ ಹಾಕ್ಕೊಬಿಡ್ತಿದ್ದೆ. ಇಲ್ಲಾಂದರೆ ಡೈಲಿ ರೆಗ್ಯುಲರಾಗಿ ನಂದು ರೊಟೀನ್ ಯಾವ ರೀತಿ ಇರುತ್ತೋ ಆ ರೀತಿ ಕೈಯಲ್ಲೇ ವಾಶ್ ಮಾಡ್ತಾಯಿದ್ದೆ. ಸೊ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತು. ಆಮೇಲೆ ಇನ್ನು ಇವತ್ತು ಒಂದು ರಿಟರ್ನ್ ಇತ್ತು, ಕೊರಿಯರ್ ರಿಟರ್ನ್ ಇತ್ತು. ಅದನ್ನೆಲ್ಲ ಬಂದರು ಅವರು ಅದೇ ಟೈಮ್ಗೆ. ಸೊ ನನ್ನ ಮಗನ್ನ ಕಳಿಸ್ಬಿಟ್ಟು ಕೆಳಗಡೆ ತರಿಸ್ದೆ. ಸೊ ಅದೊಂದು ರಿಟರ್ನು ನೋಡ್ತಾ ಇದ್ದೆ, ಯಾವುದು ಕೊರಿಯರ್ ರಿಟರ್ನಾ ಕಸ್ಟಮರ್ ರಿಟರ್ನಾ ಅಂತ ನೋಡ್ತಿದ್ದೆ. ಸೊ ಅದನ್ನೆಲ್ಲ ನೋಡಿ ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಕ್ತಾ ಇದ್ದೆ. ಸೊ ಇನ್ನೊಂದು ಏನಂದರೆ ಇವತ್ತು ಇಯರ್ ಎಂಡ್ ಆಗಿರೋದ್ರಿಂದ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನ್ಯೂ ಅಪ್ಡೇಟ್ ಕೊಡಬೇಕು ಅಂತ ಸುಮಾರು ದಿನದಿಂದ ಅನ್ಕೋತಾನೆ ಇದ್ದೆ. ಬಿಡು ಯಾವಾಗ ಅಂತ ಹೇಳಿದ್ರೆ ಹೊಸ ವರ್ಷಕ್ಕೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ನಿಲ್ಲಿಸಿದ್ದೆ. ಬಟ್ ಇವಾಗ ಮೀಶೋದಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸುಮಾರು ಸ್ಯಾರಿಗಳೆಲ್ಲ ಖಾಲಿ ಆಗೋಗಿದೆ. ಸ್ಯಾರೀಸು ಸ್ವಲ್ಪ ಬೇಕಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಿದ್ರೆ ಇವತ್ತೇ ಒಳ್ಳೆ ಟೈಮು, ಹೋಗ್ಬಿಡೋಣ. ಏನಕ್ಕಂದರೆ ಇನ್ನು ನಾನು ಸುಮಾರು ದಿನದಿಂದ ಅಂದ್ಕೊತಿದ್ದೆ ಹೊಸ ವರ್ಷಕ್ಕೆ ಅಪ್ಡೇಟ್ ಕೊಡಲೇಬೇಕು ಅಂತ ಹೇಳಿ. ಬಟ್ ಆಗ್ತಾ ಇರಲಿಲ್ಲ. ಟ್ರಿಪ್ ಹೋದ್ವಿ, ನಿಂದೆಲಿ ಅದು ಇದು ಅಂದ್ಕೊಂಡು ಹಿಂದಿಂದೆಲೆ ಇದಾಯಿತು. ಇನ್ನು ಇರೋದೇ ಇವತ್ತೊಂದು ದಿನ ಬ್ಯಾಲೆನ್ಸು, ಇವತ್ತಾದರೂ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೂ ಆಗುತ್ತೆ ಅದು ಗೊತ್ತಿಲ್ಲ ಅಂತ ಹೇಳಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ. ಸೊ ಇನ್ನೂ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಆದಮೇಲೆ ನೆಕ್ಸ್ಟು 2 ಮಕ್ಕಳು ಇದ್ದರು. ಇನ್ನು ನಮ್ಮಮ್ಮ ಬರೋದೇ ಸಂಜೆ, ಯಜಮಾನ್ರು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ನನ್ನ ತಮ್ಮ ಅಂತೂ ದೂರದಲ್ಲಿದ್ದೀನಿ, ನಾನಂತೂ ಬರೋದಕ್ಕಾಗಲ್ಲ ಇವಾಗ. ನೀನು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು ನನಗೆ 1 ಡೇ ಮುಂಚೆಲೇ ಹೇಳು,
ನಾನು ರೆಡಿ ಮಾಡ್ಕೊತೀನಿ, ನಾನು ಇಲ್ಲಿ ಡ್ಯೂಟಿಗೆ ಬಂದು ಲಾಗಿನ್ ಆಗಿಬಿಟ್ಟಿರ್ತೀನಿ, ಆಮೇಲೆ ನೀನು ಹಿಂಗೆ ಅಂದರೆ ನಾನು ಲಾಗೌಟ್ ಆಗಿ ಬರೋದಕ್ಕಾಗಲ್ಲ ಅಂತ ಹೇಳಿ, ಮುಂಚೆ ಥರ ಎಲ್ಲ ಇಲ್ಲ ಇವಾಗ ಅಂತ ಹೇಳಿ ಅವನು ಬೇರೆ ಆ ಥರ ಶಾಕ್ ಕೊಟ್ಟ. ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಇನ್ನು ಯಾವ್ಯಾವ್ದಿತ್ತು ಕೊರಿಯರ್ಗಳದನ್ನೆಲ್ಲ ಪಾರ್ಸಲೆಲ್ಲ ಕೊಟ್ಟು ಆಮೇಲೆ ನೆಕ್ಸ್ಟು ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳೂ ಕರ್ಕೊಂಡು ಹೋದರೆ ನಾನು ಆ ಕಡೆಯಿಂದ ಐಟಮ್ಸ್ಗಳು ಮತ್ತು ಮಕ್ಕಳನ್ನ ಎಲ್ಲರನ್ನೂ ತೊಗೊಂಬರೋಕ್ಕಾಗಲ್ಲ ಹೊತ್ಕೊಂಡು ನನ್ನ ಕೈಲಿ ಅಂದ್ಬಿಟ್ಟು, ಇನ್ನು ನಮ್ಮ ಯಜಮಾನ್ರಿಗೆ ಹೋಟ್ಲಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ರೆಸ್ಟ್ ಇರುತ್ತೆ, 4 to 7 ತನಕ ರೆಸ್ಟ್ ಇರುತ್ತೆ, ಒಂದು 2 hours 3 hours. ಆ ಟೈಮಲ್ಲಿ ನಾನು ಬರ್ತೀನಿ ಬಾರಮ್ಮ ಸ್ವಲ್ಪ ಅದೇನು ತೊಗೊಬಿಡು ಅಂತ ಕರೆದ್ರು. ಸರಿ ಆಯಿತು ಅಂತ ಹೇಳಿ ನಾನು ಹೊರಟೆ, ಇಬ್ಬರು ಮಕ್ಕಳೂ ಕೂಡ ಮನೇಲಿ ಬಿಟ್ಟು ಹೊರಟೆ. ಫಸ್ಟ್ ಟೈಮು ನಾನು ಎಲ್ಲಾದರೂ ಜಸ್ಟ್ ಇಲ್ಲಿ ಹಾಲು ಮೊಸರು ಅದು ಏನಾದರೂ ತರಬೇಕು ಅಂತ ಅಂದರೆ ಮಾತ್ರ ಮಕ್ಕಳನ್ನ ಬಿಟ್ಟು ಕೆಳಗಡೆ ಹೋಗ್ತೀನಿ. ಅದು ಬಿಟ್ಟರೆ ಯಾವತ್ತೂ ಕೂಡ ನಾನು ಕೆಳಗಡೆ ಹೋಗ್ತಿರ್ಲಿಲ್ಲ. ಇದೇ ಫಸ್ಟು ಮಕ್ಕಳನ್ನ ಬಿಟ್ಟು ಸ್ವಲ್ಪ ದೂರ ಹೋಗಿರೋದು ಅಂದರೆ ಮಾರ್ಕೆಟ್ಗೆ. ಸೊ ಇನ್ನು ಗ್ಯಾಸ್ ಎಲ್ಲ ಆಫ್ ಮಾಡಿ ಸಿಲಿಂಡ್ರಿದೆಲ್ಲ ಪೂರ್ತಿ ಎಲ್ಲ ಆಫ್ ಮಾಡಿ ರೂಮ್ ಡೋರ್ ಲಾಕ್ ಎಲ್ಲ ಹಾಕಿ ಎಲ್ಲ ಇದು ಮಾಡಿಬಿಟ್ಟು ಹೋಗಿದ್ದೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಸಿಚುವೇಶನ್ ಪರಿಸ್ಥಿತಿ ಆ ರೀತಿ ಇದೆ. ನಮಗಂತೂ ಯಾರೂ ಸಪೋರ್ಟಿವ್ ಇಲ್ಲ. ಎಲ್ಲ ನಮ್ಮ ಯಜಮಾನ್ರಿಗೆ ನಾನು, ನಮ್ಮ ಯಜಮಾನ್ರಿಗೆ ನಾನು, ನನಗೆ ನಮ್ಮ ಯಜಮಾನ್ರು ಅಷ್ಟೇ ಅಂತ ಹೇಳ್ಬೋದು. ನಮಗಂತೂ ಯಾರ ಸಪೋರ್ಟು ಕೂಡ ಇಲ್ಲ. ಆ ಕಾರಣಕ್ಕೋಸ್ಕರ ನಾವೇ ಕಷ್ಟಪಡಬೇಕಲ್ವ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಆವತ್ತಿಂದ ಇವತ್ತಿನವರೆಗೂ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ಇನ್ನು ಮುಂದೆನೂ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಏನೇ ಒಂದು ಕಷ್ಟ ಸುಖ ಅಂತ ಬಂದ್ರೂ ನಾವಿಬ್ಬರು ಅನುಸರಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಫ್ಯೂಚರಲ್ಲಿ. ಈಗ ಆಗೋಗಿರೋದನ್ನ ಹೇಳ್ಬೋದು, ಈಗ ನಡೀತಿರೋದನ್ನ ಹೇಳ್ಬೋದು, ಬಟ್ ಮುಂದೆ ಫ್ಯೂಚರಲ್ಲಿ ಆಗೋದನ್ನು ಯಾರ ಕೈಲೂ ಹೇಳೋದಕ್ಕಾಗಲ್ಲ. ಸೊ ಹಣೇಲಿ ಹೆಂಗೆ ಬರೆದಿರುತ್ತೋ ಹಂಗೆ ನಡ್ಕೊಂಡು ಹೋಗಲಿ ಜೀವನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದೊಂದು ಕಾರಣಕ್ಕೋಸ್ಕರ ನನ್ನ ತಮ್ಮ ಮಾತ್ರ ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ, ಅಷ್ಟು ಎಲ್ಪ್ ಮಾಡ್ತಾನೆ. ಬಟ್ ಅವನದು ಡ್ಯೂಟಿ ಬಿಟ್ಟು ನಾವು ಬಾ ಅಂತ ಕರೆಯೋದು ತಪ್ಪಾಗುತ್ತಲ್ವ. ಸೊ ಆ ಕಾರಣಕ್ಕೋಸ್ಕರ ಬಿಡು ನಾನೇ ಹೋಗಿ ಬರೋಣ ಅಂತ ಹೇಳಿ ಮಕ್ಕಳನ್ನಿಬ್ಬರನ್ನೇ ಬಿಟ್ಟು ಹೊರಟಿದ್ದಾಯಿತು. ಬಟ್ಟೆಗಳಂತೂ ಇಷ್ಟು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಮೇಲಿದೆ ಸದ್ಯಕ್ಕೆ. ಇದನ್ನು ಎತ್ತಿ ಜೋಡಿಸೋಷ್ಟು ಟೈಮ್ ಇಲ್ಲ, ಆಲೇ 4 ಗಂಟೆ ಆಗೇ ಹೋಯ್ತು. ಸೊ ಇನ್ನು ಕತ್ಲೆ ಆಗಿಬಿಟ್ರೆ ಹೋಗಿ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಮಕ್ಕಳನ್ನಂತೂ ಇಬ್ಬರೂ ಬಿಟ್ಟು ಹೊರಟಿದ್ದೀನಿ. ಆಟಾಡ್ತೀರಾ ತಾನೇ, ಇರ್ತೀರಾ ತಾನೇ, ತೀಟೆ ಮಾಡಬಾರ್ದು ಆಯಿತಾ, ಕಿತ್ತಾಡಬಾರ್ದು. ರೂಮ್ ಲಾಕ್ ಮಾಡ್ತೀನಿ, ಅಡುಗೆ ಮನೆಗೆ ಹೋಗ್ಬೇಡ್ರಿ. ನೀರೇನಾದರೂ ಬೇಕಂದ್ರೆ ಇಲ್ಲಿ ವಾಟ್ರ್ ಬಾಟ್ಲಲ್ಲಿ ಇಟ್ಟಿದ್ದೀನಿ, ಕುಡೀರಿ. ಊಟ ಮಾಡಿದ್ದೀರಾ ಇಬ್ಬರೂ ಆಯಿತಾ. ಇನ್ನೊಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದೆ ಫೋಲ್ಡ್ ಮಾಡೋದಕ್ಕೆ, ಫೋಲ್ಡ್ ಮಾಡೋಕ್ಕೆ ಟೈಮ್ ಆಗದೇನೆ ಈಗ ಹೊರಟಿದ್ದೀನಿ. ಏನಕ್ಕೆ ಕಲೆಕ್ಷನ್ಸ್ ಎಲ್ಲ ಪೂರ್ತಿ ಖಾಲಿಯಾಗಿದೆ, ಬರೀ ಡ್ರೆಸ್ಸಸ್ ಅಷ್ಟೇ ಇರೋದು, ಸ್ಯಾರಿ ಇಷ್ಟೇ. ಇದೆಲ್ಲ ಸ್ವಲ್ಪ ಸೆಮಿ ಕಂಚಿ, ಇದು ಪೂರ್ತಿ ಖಾಲಿಯಾಗಿದೆ. ಇನ್ನು ನಾಳೆಯಿಂದ ಹೊಸ ಅಪ್ಡೇಟ್ ಕೊಡಬೇಕು. ಸೊ ಅದಕ್ಕೋಸ್ಕರ ಪೂರ್ತಿ ಎಲ್ಲ ಖಾಲಿಯಾಗಿದೆ, ನೀವೇ ನೋಡ್ತಾ ಇರ್ಬೋದು. ಇನ್ನು ಇದು ಕೂಡ ಡ್ರೆಸ್ಸಸ್ಸೇ, ಟಾಪ್ಗಳಿದೆಲ್ಲ. ಸೊ ಅದಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಮ್ಮ ಯಜಮಾನ್ರು ಅಲ್ಲಿಗೆ ಬರ್ತೀನಿ ಬಾ ಬೇಗ ಅಂತ ಹೇಳಿದ್ದಾರೆ.
ಹೊರಡಬೇಕು. ಇನ್ನೇನು 4 ಗಂಟೆ ಆಗೇ ಹೋಯ್ತು. ಬಿಸಿಲು ಚೆನ್ನಾಗಿದೆ. ಇನ್ನು ಕತ್ಲೆ ಆಗೋಷ್ಟೊತ್ತಿಗೆ ನಾನು ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಮಕ್ಳನ್ನ ಕರ್ಕೊಂಡೋದ್ರೆ ಎಲ್ಲ ಹೊತ್ಕೊಬರೋದಕ್ಕಾಗಲ್ಲ. ಸೊ ಅದಕ್ಕೇ ನಾನು ಹೊರಟಿದ್ದೀನಿ. ಇಬ್ಬರು ಆಡ್ತೀರ ತಾನೆ, ಸುಮ್ಮನೆ ಸೈಲೆಂಟಾಗಿರಬೇಕು, ಕಿತ್ತಾಡಬಾರ್ದು. ಏನು ಆಡ್ತಿದ್ದೀರಾ ಇಬ್ರೂ? ಹಾಂ, ಹೊಟ್ಟೆ ಹಸಿತೈತಾ? ಇರೋ ಹಾಕ್ಕೊಡ್ತೀನಿ. ನಿಂಗೂ ಹಸಿತೈತಾ? ಏನೇನೋ ಮಾಡಿದ್ದೀರಲ್ರು. ಅಯ್ಯೋ ಗೋಕರ್ಷು, ಸುಮ್ಮನಿರು ಗೋಕರ್ಷು. ಯಾವ ಟ್ರೈನ್ ತತ್ತೀಯ ಅಲ್ಲಿ? ಅದು ರೈಟ್ ಜಾಸ್ತಿ ಹೇಳಿದ್ರು, 300 ರೂಪಾಯಿ ಹೇಳಿದ್ರು. ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡಿ ತೆಗೆದು ಇಡೋಷ್ಟು ಟೈಮ್ ಕೂಡ ಆಗಲಿಲ್ಲ ನನಗೆ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಫೋನ್ ಬಂತು, ಬೇಗ ಬಾರಮ್ಮ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅವರು ನನಗೆ ಅದನ್ನೆಲ್ಲ ತಗೊಟ್ಟು ಅವರು ವಾಪಸ್ ಡ್ಯೂಟಿಗೆ ಹೋಗ್ತಾರೆ ಪಾಪ. ಆ ಟೈಮಲ್ಲಿ ಒಂದು 2 ಅವರ್ಸ್ ಟೈಮಲ್ಲಿ ನನ್ನ ಜೊತೆ ಸ್ಪೆಂಡ್ ಮಾಡಿ ಅದೆಲ್ಲ ತಗೊಟ್ಟು, ಅದು ಏನಾದರೂ ನಾನು ತೊಗೊಬರ್ತಿದ್ರೆ ಹೊಟ್ಟೆ ಉರ್ಕೊಂಡು ಒಬ್ಬಳೇ ತೊಗೊಂಡು ಹೋಗ್ತೀಯ ಇದನ್ನೆಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹೋಗ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಇನ್ನು ಅವರು ಒಂದೇ ಸಮ ಅಲ್ಲೆಲ್ಲ ಹುಡ್ಕಾಡಬೇಕು ಅಂಗಡಿಗಳನ್ನ. ಸೊ ನಾವು ಒಂದೇ ಜಾಗದಲ್ಲಿ ತೊಗೊಬರೋದಕ್ಕೆ ಆಗಲ್ಲ. ಒಂದೊಂದು ವೇರಿಯೇಷನ್ ಇರುತ್ತೆ. ಸುಮಾರು ಅಂಗಡಿಗಳಲ್ಲಿ ನೋಡಿ ಪ್ರೈಸಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೊಗೊಬರ್ತೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಹೊರಟಿದ್ದಾಯಿತು ಎಲ್ಲ ಬಿಟ್ಟು. ಮಕ್ಕಳು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು ನನಗೆ. ಏನೋ ಒಂದು ಧೈರ್ಯ ಮಾಡಿ ಬಿಟ್ಟು ಹೊರಟೋದೆ. ಬರೋಷ್ಟೊತ್ತಿಗೆ ಕತ್ಲೆ ಆಗೇ ಹೋಯ್ತು. ಅದೊಂದು ಮನಸ್ಸಿಗೆ ಬೇಜಾರಾಯಿತು. ಎಲ್ಲ ತೊಗೊಂಡು ಬಂದೆ. ಬಂದ ಮೇಲೆ ಆಮೇಲೆ ಸರಿ ಇನ್ನೇನು ಸ್ವಲ್ಪನೇ ಸ್ಯಾರಿ ತೊಗೊಂಬಂದಿದ್ದು. ಏನಕ್ಕಂದರೆ ಒಂದು ಸಲ ಜಾಸ್ತಿ ಇನ್ವೆಸ್ಟ್ ಮಾಡಿ ಹೊಡ್ತಾ ತಿಂದ್ಬಿಟ್ಟಿದ್ದೀನಿ, ಕೈ ಸುಟ್ಕೊಂಡಿದ್ದೀನಿ. ಮತ್ತೆ ಅದೇ ಪರಿಸ್ಥಿತಿ ಬೇಡ ಅಂತ ಹೇಳಿ ಸ್ವಲ್ಪ ಮಾತ್ರ ತೊಗೊಂಬಂದಿದ್ದೀನಿ. ಅದು ನಾಳಿನ ವೀಡಿಯೋದಲ್ಲಿ ನಾನು ಏನೇನು ತೊಗೊಂಬಂದೆ ಅಂತ ನಾಳೆ ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತು ಇಷ್ಟೇ ತೊಗೊಂಬಂದಿದ್ದು. ತೊಗೊಂಬಂದು ಆಮೇಲೆ ಮಕ್ಕಳು ಪಾಪ ಹೊಟ್ಟೆ ಹಶ್ವು ಅಂತ ಹೇಳಿದ ತಕ್ಷಣ ಕರಳು ಕಿತ್ತು ಬಂದಂಗೆ ಆಯಿತು ನನಗೆ ನಿಜವಾಗ್ಲೂ. ಬಂದು ಪಾಪ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ನನಗೆ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇತ್ತು. ಬರಬೇಕಾಗಿದ್ರೇ ನಾನು ತೊಗೊಂಬಂದಿದ್ದೆ. ಇದರಲ್ಲಿ ಸೈಬರಲ್ಲೇ ನಾನು ಎಲ್ಲ ಪ್ರಿಂಟೌಟ್ ತೆಗೆಸ್ಕೊಂಬಂದ್ಬಿಟ್ಟಿದ್ದೆ. ಬಂದಿದ್ದ ತಕ್ಷಣವೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಕೆಲಸ ಮಾಡ್ತಾಯಿದ್ದೆ. ಬಂದಿದ್ದ ತಕ್ಷಣ ಏನಿಲ್ಲ, ಮಕ್ಕಳಿಗೆ ಊಟ ಎಲ್ಲ ಕೊಟ್ಟು ತಿನ್ನಿಸಾದ್ಮೇಲೆ ಪ್ಯಾಕಿಂಗ್ ಎಲ್ಲ ಮುಗಿಸಿ ಆಮೇಲೆ ಇನ್ನು ನೈಟ್ಗೆ ಅಡುಗೆ ಏನೂ ಮಾಡೋದಕ್ಕಾಗಿಲ್ಲ. ಸ್ವಲ್ಪ ಬೆಳಿಗ್ಗೆ ಮಾಡಿದ್ದೆ ಟೊಮೊಟೊ ಬಾತ್ ಇತ್ತು. ಪಾಪ ಮಕ್ಕಳು ಅದನ್ನೇ ತಿಂದ್ಕೊಂಡ್ರು. ಇನ್ನು ನೈಟು ಅಡುಗೆ ಮಾಡೋದಕ್ಕಾಗಿಲ್ಲ. ಅಲ್ಲೆಲ್ಲ ಸುತ್ಕೊಂಬಂದಿದ್ದಕ್ಕೆ ಫುಲ್ ಟಯರ್ಡ್ ಆಗೋಯಿತು ನನಗೆ. ಸೊ ನಮ್ಮ ಯಜಮಾನ್ರೆ ನಾನೇ ಏನಾದರೂ ತೊಗೊಬರ್ತೀನಿ ಬಿಡಮ್ಮ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಯ್ಕೊಂಡು ಕೂತ್ಕೊಂಡೆ. ಇದ್ದಿದ್ದು ಟೊಮೊಟೊ ಬಾತು ಮಕ್ಳಿಗಿಬ್ಬರಿಗೂ ತಿನ್ನಿಸ್ಬಿಟ್ಟು ಮಕ್ಕಳನ್ನ ಮಲಗಿಸ್ದೆ. ಆಮೇಲೆ ಅವ್ರು ಬರೋ ತನಕ ಕಾದು ನಾನು ಅವರು ಇಬ್ಬರು ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ನಿಜವಾಗ್ಲೂ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ತಾಯಿಯಾಗಿ ನೋಡಬೇಕು, ಗಂಡನಿಗೆ ಹೆಂಡ್ತಿಯಾಗಿ ಇರಬೇಕು. ಎಲ್ಲ ಥರ ಎಷ್ಟು ಅಂದರೆ ಅಷ್ಟು ಒಂದು ಪಾತ್ರನ ನಿರ್ವಹಿಸ್ತಾಳೆ ಹೆಣ್ಣು ಅಂತ ಹೇಳ್ಬೋದು. ಅದರಲ್ಲಂತೂ ನನ್ನ ಜೀವನದಲ್ಲಂತೂ ತುಂಬಾ ಪಾತ್ರನ ವಹಿಸ್ತಿದ್ದೀನಿ ನಾನು. ಬಟ್ ಯಾರಿಗೆ ಎಷ್ಟೇ ಮಾಡಿದ್ರು ಅಂತ ಮಾತ್ರ ಅನ್ನಲ್ಲ. ಬಟ್ ಅದ್ರ ಚಿಂತೆನ ಬಿಟ್ಟು ಇಷ್ಟು ವರ್ಷಗಳ ಕಾಲ ಅಂತ ನಾನು ರಾಂಗಾಗಿ ಹೇಳಿದೆ. ಸೊ ಈ ವರ್ಷ ಮಾತ್ರ ನನ್ನ ಜೀವನದಲ್ಲಿ ಏನೇನಾಯಿತು ಅಂತ ಇಲ್ಲಿಗೆ ಮರೆತು ಇನ್ನು ನಾಳಿನ ದಿನಗಳಲ್ಲಿ ನಾನು ಹೊಸ ಹೆಜ್ಜೆನ ಇಡ್ತಾ ಇದ್ದೀನಿ.
ಆಗಿದ್ದು ಹೋಗಿದ್ದು ಎಲ್ಲ ಬಿಟ್ಟು ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಬಿಟ್ಬಿಡೋಣ. ಸೊ ತುಂಬ ಅಂದರೆ ತುಂಬ ಕೆಟ್ಟದಾಯಿತು ನನಗೆ ಈ ವರ್ಷ, ಎಕ್ಸ್ಪೆಷಲಿ ಈ ವರ್ಷ ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ಈ ವರ್ಷ ನಾನು ತಿಂದಷ್ಟು ನೋವು, ನಾವು ತಿಂದಷ್ಟು ದುಃಖ ಆ್ಯಕ್ಚುಲಿ ಯಾವ ವರ್ಷವೂ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೋವು ಕೊಟ್ಟರು ನಮಗೆ. ಬೇರೆಯವ್ರು ಕೊಟ್ಟರು ಪರವಾಗಿಲ್ಲ, ಕುಟುಂಬದವರೇ ತುಂಬ ನೋವು ಕೊಟ್ಟರು. ಅದನ್ನು ಮಾತ್ರ ನಾನು ಸಾಯೋ ತನಕ ಮರೆಯಲ್ಲ. ಅವ್ರು ಇವತ್ತು ನಮ್ಮ ಹತ್ರ ಚೆನ್ನಾಗಿರ್ಬೋದೇನೋ, ಬಟ್ ಆದ್ರೂ ಅವ್ರು ಮಾಡಿದ್ದು ಮಾತ್ರ ನನ್ನ ಜೀವ ಹೋಗೋ ತನಕ, ನನ್ನ ಉಸಿರು ನನ್ನ ದೇಹದಲ್ಲಿ ಇರೋ ತನಕ ನಾನು ಮರೆಯಲ್ಲ. ಬಟ್ ಆದರೂ ಅವ್ರು ಮಾಡಿದ್ದು ಅವ್ರಿಗಿರಲಿ. ಡೈಲಿ ಕೊರಗೋದು, ಡೈಲಿ ಅವ್ರ ಬಗ್ಗೆನೇ ಯೋಚನೆ ಮಾಡಿದ್ರು, ಹಿಂಗೆ ಮಾಡಿದ್ರಲ್ಲ ಅಂತ ಯೋಚನೆ ಮಾಡಿಕೊಂಡು ಈ ವರ್ಷ ತಿನ್ನಲ್ಲ ನೋವು, ಈ ವರ್ಷ ಕಲ್ತ್ನಲ್ಲ ಪಾಠ, ಅದು ನಿಜವಾಗ್ಲೂ ನನಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು. ಅವರಿಂದ ತುಂಬಾ ಪಾಠ ಕಲಿತೆ ನಾನು. ಸೊ ಅದರಿಂದ ತುಂಬಾ ಬೆಸ್ಟ್ ಅಂತಲೂ ಹೇಳೋದಕ್ಕಾಗಲ್ಲ ಈ ವರ್ಷ, ಇಲ್ಲ ತುಂಬಾ ವರ್ಸ್ಟ್ ಅಂತಲೂ ಹೇಳೋದಕ್ಕಾಗಲ್ಲ. ಬಟ್ ಒಂದು ಲೆಕ್ಕಾಚಾರಕ್ಕೆ ನಾನು ಎರಡು ಕಡೆ ತಕ್ಕಡಿ ಇಟ್ಟು ತೂಗಿ ನೋಡೋಕ್ಕೆ ಹೋದರೆ ಎರಡೂ ಸಮ ಅಂತಲೇ ಹೇಳ್ಬೋದು ಈ ವರ್ಷ. ಇನ್ನೊಂದು ಥರ ಯೋಚನೆ ಮಾಡೋದಕ್ಕೆ ಹೋದರೆ ಇಲ್ಲ, ನಮಗೆ ನೋವೇ ಜಾಸ್ತಿ ಇತ್ತು ಈ ವರ್ಷ ಅಂತ ಹೇಳ್ಬೋದು. ಆ ಕೆಟ್ಟ ಕನಸುಗಳನ್ನೆಲ್ಲ ಮರೆತು ಹೊಸ ಹೆಜ್ಜೆನ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿಂದ. ಸೊ ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಅವ್ರವ್ರು ಮಾಡಿದ್ದು ದೇವರು ಮೇಲೆ ನೋಡ್ತಿರ್ತಾರೆ, ಅವ್ರವ್ರು ಮಾಡಿದ್ದಕ್ಕೆ ತಕ್ಕಂಥ ಪ್ರತಿಫಲನ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಿದೆ, ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಕ್ಚುಲಿ ನಾನು ಆಗಲೇ ಹೇಳ್ದಂಗೆ ಇನ್ನು ಮುಂದೆ ಹೊಸ ವರ್ಷದಿಂದ ಇನ್ನು ಮುಂದೆ ಒಂದು ದಿನವೂ ಗ್ಯಾಪ್ ಇಲ್ದಂಗೆ ಬರ್ತಾ ಇರುತ್ತೆ ವಿಡಿಯೋ ಅಂತ ಹೇಳಿದ್ದೀನಿ. ಅದೇ ಥರ ನಾನು ನಡ್ಕೋತಾ ಇದ್ದೀನಿ. ನೋಡೋಣ, ನಾನು ಯಾವತ್ತೂ ಸೋಲ್ತೀನಿ ಅಂತ ನಾನು ನೋಡೋಣ. ಇದು ಒಂದು ಚಾಲೆಂಜಿಗಾಗಿ ನಾನು ತೊಗೊಂಡಿದ್ದೀನಿ ನನ್ನ ಜೀವನದಲ್ಲಿ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಷ್ಟು ಟೈಮ್ ಕೊಟ್ಟು ನನ್ನ ವಿಡಿಯೋನ ಕುತ್ಕೊಂಡು ನೋಡ್ತೀರಾ ಅಲ್ವಾ, ಸೊ ಅದಕ್ಕೆ ಎಷ್ಟು ಕೊಟ್ಟರೂ ಸಾಕಾಗಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.